ಈ ಬಜೆಟ್ ಅನ್ನ ಕೊಂಡಾಡಿದ್ದಾರೆ ಜನಾರ್ದನ ರೆಡ್ಡಿ. ಸಿದ್ದರಾಮಯ್ಯ ಬಜೆಟ್ ರಾಜ್ಯದ ಜನರ ಪರವಾಗಿದೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಜನಾರ್ದನ ರೆಡ್ಡಿ ಅವರು ಬಿಜೆಪಿಯಲ್ಲಿ ಇಲ್ಲದೆ ಇದ್ರು ಕೂಡ ಬಿಜೆಪಿಯಲ್ಲಿ ಇದ್ದಂಗೆ ಅವರು. ಈಗ ಸಿದ್ದರಾಮಯ್ಯನವರನ್ನ ಈ ಬಜೆಟ್ ಮಂಡಿಸಿದ್ದಕ್ಕೆ, ಈ ಬಜೆಟ್ನ ವಿಚಾರಗಳನ್ನ ಅಥವಾ ಬಜೆಟ್ ಜನರ ಪರವಾಗಿದೆ, ಇದು ಜನರಿಗೆ ಅನುಕೂಲ ಆಗಿದೆ, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಕರ್ನಾಟಕ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನ ಜನಾರ್ದನ್ ರೆಡ್ಡಿ ಕೊಂಡಾಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ ರಾಜ್ಯದ ಜನರ ಪರವಾಗಿದೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಬಜೆಟ್ ಇರುವಂಥ ಇಡೀ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಅವರು ಏನು ಘೋಷಣೆ ಮಾಡಿದ್ದಾರೆ, ಬಜೆಟಲ್ಲಿರುವಂಥ ಎಲ್ಲ ಅಂಶಗಳು ಕೂಡ ರಾಜ್ಯದ ಪರವಾಗಿ, ರಾಜ್ಯದ ಜನರ ಪರವಾಗಿ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಅದರಲ್ಲೂ ವಿಶೇಷವಾಗಿ ಇವತ್ತೇನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಂಜನಾದ್ರಿ ಒಂದು ವಿಷಯಕ್ಕೆ ಅನುದಾನವನ್ನು ಕೊಡುವುದರ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಅವರೇನು ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆಯ 15ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ ಮೂಲಕ ತಮ್ಮ ಅಹಿಂದ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಂಡಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಲೋಕಸಮರಕ್ಕೆ ಅಹಿಂದ ವೋಟ್ ಬ್ಯಾಂಕ್ ಗಟ್ಟಿ. ಬಜೆಟ್ನಲ್ಲಿ ಅಹಿಂದ ಸಿದ್ದರಾಮಯ್ಯ ಮಂತ್ರ ಜಪ. ಇವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ 2ನೇ ಅವಧಿಯ 15ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಹಿಂದುಳಿದ ವರ್ಗಕ್ಕೆ ಬಂಪರ್ ಗಿಫ್ಟ್ ಕೊಟ್ಟಿರುವ ಲೆಕ್ಕರಾಮಯ್ಯ ತಮ್ಮ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಂಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡುವ ಮೂಲಕ ಅವರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ವಿಶೇಷ ಅನುದಾನ ನೀಡಿದ್ದು, ಎಸ್ಟಿ ಆಶ್ರಮ ಶಾಲೆಗಳನ್ನು ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಅಂತ ಮರುನಾಮಕರಣ, 7 ಜಿಲ್ಲೆಗಳಲ್ಲಿ ತಲಾ 2ರಂತೆ 14 ವಿದ್ಯಾರ್ಥಿ ನಿಲಯ ಸ್ಥಾಪನೆ, 200 ಇಂಜಿನಿಯರಿಂಗ್ ಪದವೀಧರರಿಗೆ 15,000 ಶಿಷ್ಯ ವೇತನ, 5,000 ಯುವಕ ಯುವತಿಯರಿಗೆ ಫೋಟೋಗ್ರಫಿಗೆ ಡ್ರೋನ್ ತರಬೇತಿ, 100 ಪಿಎಚ್ಡಿ ವಿದ್ಯಾರ್ಥಿಗಳಿಗೆ 25,000 ಮಾಸಿಕ ಶಿಷ್ಯ ವೇತನ, 25 ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ ಪಣ ತೊಡಲಾಗಿದೆ. 24-25ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಗಳಿಂದ ಸೇರಿದ ಒಟ್ಟು 29 ವಸತಿ ಶಾಲೆ ಸಂಕೀರ್ಣಗಳ ನಿರ್ಮಾಣ ಕಾಮಗಾರಿಗಳನ್ನು 638 ಕೋಟಿ ರುಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲಾಗುವುದು. ಒಬಿಸಿ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಕೇಂದ್ರಗಳಲ್ಲಿ 150 ಹಾಸ್ಟೆಲ್ ನಿರ್ಮಾಣ, ಹಾಸ್ಟೆಲ್ಗಳ ಮೂಲ ಸೌಕರ್ಯ ಅಭಿವೃದ್ಧಿಗೆ 200 ಕೋಟಿ ಮೀಸಲಿಡಲಾಗಿದೆ. ಬಾಡಿಗೆಯಲ್ಲಿರುವ 30 ಹಾಸ್ಟೆಲ್ಗೆ ಹೊಸ ಕಟ್ಟಡ ನಿರ್ಮಾಣ, ಆಶ್ರಮ ಶಾಲೆಗಳನ್ನು ದೇವರಾಜು ಅರಸು ವಸತಿ ಶಾಲೆಯಾಗಿ ಮರುನಾಮಕರಣ, 500 ವಿದ್ಯಾರ್ಥಿಗಳಿಗೆ ನೀಟ್ ಉಚಿತ ತರಬೇತಿ, ಕರ್ನಾಟಕ ಅಲೆಮಾರಿ, ಅರೆ ಅಲೆಮಾರಿ ಆಯೋಗ ರಚನೆ, ಒಟ್ಟು 1,600 ಕೋಟಿ ವೆಚ್ಚದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಮುಂದಾಗಿದೆ. ಬಾಡಿಗೆ ಕಟ್ಟಡದಲ್ಲಿ ನಡೆಸಲಾಗುತ್ತಿರುವ 18 ವಿದ್ಯಾರ್ಥಿ ನಿಲಯಗಳಿಗೆ ಸ್ವಂತ ಕಟ್ಟಡಗಳನ್ನು 24-25ನೇ ಸಾಲಿನಲ್ಲೂ ಲೋಕೋಪಯೋಗಿ ಇಲಾಖೆಯ ಮುಖಾಂತರ ನಿರ್ಮಾಣ ಮಾಡಲಾಗುವುದು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಒಬಿಸಿ ಸಮುದಾಯಕ್ಕೆ ವಿಶೇಷ ಒತ್ತು ನೀಡುವ ಮೂಲಕ ತಾನೊಬ್ಬ ಅಹಿಂದ ನಾಯಕ ಎಂಬುದನ್ನು ಮತ್ತೊಮ್ಮೆ ನಿರೂಪಿಸಿಕೊಂಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಿದ್ದರಾಮಯ್ಯ ಬಂಪರ್ ಗಿಫ್ಟ್ ಅನ್ನ ನೀಡಿದ್ದಾರೆ. ಬರೋಬ್ಬರಿ 393 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲು ಇಟ್ಟು ಸರ್ವ ಧರ್ಮವನ್ನು ಗೌರವಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ 15ನೇ ಆಯವ್ಯಯ ಮಂಡಿಸಿದ್ದು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಭರ್ಜರಿ ಕೊಡುಗೆಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಮೂಲಕ ತಮ್ಮ ಅಲ್ಪಸಂಖ್ಯಾತ ಓಲೈಕೆಯ ರಾಜಕಾರಣವನ್ನು ಮತ್ತೆ ಮುಂದುವರೆಸಿದ್ದಾರೆ. ಅಲ್ಪಸಂಖ್ಯಾತರಿಗೆ ಬಂಪರ್, ವಕ್ಫ್ ಆಸ್ತಿ ಅಭಿವೃದ್ಧಿಗೆ 100 ಕೋಟಿ ಮೀಸಲು, ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ 200 ಕೋಟಿ, ಮಂಗಳೂರು ಹಜ್ ಭವನ ಅಭಿವೃದ್ಧಿಗೆ 10 ಕೋಟಿ, ಅಲ್ಪಸಂಖ್ಯಾತರ ಸಣ್ಣ ಕೈಗಾರಿಕೆಗೆ ಕಡಿಮೆ ಬಡ್ಡಿಗೆ ಸಾಲ, 10 ಕೋಟಿವರೆಗೆ 6% ಬಡ್ಡಿ ದರದಲ್ಲಿ ಸಾಲ ಯೋಜನೆ, ಮುಸ್ಲಿಂ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 10 ಕೋಟಿ ರೂಪಾಯಿ, 100 ಹೊಸ ಮೌಲಾನಾ ಆಜಾದ್ ಶಾಲೆಗಳು, ಧಾರ್ಮಿಕ ಸ್ಥಳಗಳ ಮೂಲ ಸೌಕರ್ಯಕ್ಕೆ
20 ಕೋಟಿ ರೂಪಾಯಿ, ಜೈನ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ 50 ಕೋಟಿ ರೂಪಾಯಿ. ಹೀಗೆ ನೀಡುವುದರ ಮೂಲಕ ತುಷ್ಟೀಕರಣ ನೀತಿಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ನರ್ಸಿಂಗ್ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಶುಲ್ಕ ಭರಿಸುವ ಯೋಜನೆ ಮತ್ತೆ ಆರಂಭ ಮಾಡಲಾಗಿದೆ. ರಾಜ್ಯದಲ್ಲಿರುವ ಸಿಖ್ ಲಿಗಾರ್ ಸಮುದಾಯದವರ ಆರ್ಥಿಕ ಸಬಲೀಕರಣಕ್ಕಾಗಿ ಹೊಸ ಯೋಜನೆಗೆ 2 ಕೋಟಿ ಅನುದಾನ. ಬೀದರ್ನಲ್ಲಿ ಶ್ರೀ ನಾನಕ್ ಝೀರಾ ಸಾಹೇಬ್ ಗುರುದ್ವಾರ ಅಭಿವೃದ್ಧಿಗೆ 1 ಕೋಟಿ ಹಣ ಮೀಸಲಿಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಮಾತಿಗೂ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ವು. ವಿಪಕ್ಷಗಳಿಗೆ ಸಿದ್ದರಾಮಯ್ಯನವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲವೂ ಕೂಡ ಹಳದಿನೇ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ವಸ್ತು ಸ್ಥಿತಿಯನ್ನ ಹೇಳಿದ್ರೆ ಅವರಿಗೆ ಅರಗಿಸಿಕೊಳ್ಳೋದಕ್ಕಾಗಲ್ಲ, ನುಂಗಲಾರದ ತುತ್ತು ಅವರಿಗೆ. ಸತ್ಯ ಹೇಳಿದ್ರೆ ಬಿಜೆಪಿ ನಾಯಕರಿಗೆ ತಡೆದುಕೊಳ್ಳೋದಕ್ಕೆ ಆಗಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಮಾತಿಗೂ ಕೂಡ ಕಾಂಗ್ರೆಸ್ನ ಜನಪ್ರಿಯ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಪಕ್ಷ ನಾಯಕರುಗಳು, ಅದರಲ್ಲೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರುಗಳು ಟೀಕೆ ಮಾಡ್ತಾನೆ ಇದ್ರು. ರಾಜ್ಯದ ಬೊಕ್ಕಸವನ್ನ ಈ ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಇವರು ಬರಿದು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ಈಗ ಎಲ್ಲ ಟೀಕೆಗಳಿಗೂ ಕೂಡ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಏನೂ ಇಲ್ಲ, ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ತಲೆ ತುಂಬ ರಾಜಕೀಯ ಮಂಜು ಆಗ್ಬಿಟ್ಟದೆ, ರಾಜಕೀಯ ಮಂಜು ಆಗ್ಬಿಟ್ಟದೆ. ಅವ್ರಿಗೆ ಈ ಹೇಗಿದೆ ಅಂತಂದ್ರೆ, ಈ ಕಾಮಾಲೆ ರೋಗದವ್ರಿಗೆ ಕಾಣೋದೆಲ್ಲ ಹಳದಿಯಾಗಿ ಕಾಣಿಸುತ್ತೆ, ಆ ತರ ಆಗ್ಬಿಟ್ಟದೆ ಅವ್ರಿಗೆ ಪಾಪ. ಈಗ ನೀವು ನೋಡಿದ್ರಲ್ಲ, ವಿರೋಧ ಪಕ್ಷದವರು ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗ್ಲಿಂದ. ಆಮೇಲೆ ಪ್ಲಕಾರ್ಡ್ಗಳು ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್, ವಾಟ್ ಇಸ್ ಇಟ್ ಇಂಡಿಕೇಟ್, ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಲ್ವಾ. ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ ಒಂದು ಗಾದೆ ಹಳ್ಳಿನಲ್ಲಿ. ಸತ್ಯ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಪಾಪ, ಸತ್ಯ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ. ಅಲ್ಲಿ ಕೇಳಬೇಕಾಗಿತ್ತು ಪಾರ್ಲಿಮೆಂಟ್ ನಲ್ಲಿ. ನಾನು ಇವ್ನು ನೋಡಿದೆ ಟಿವಿನಲ್ಲಿ, ಯಾರು ಕೋಲಾರದ MP 5 ವರ್ಷದಲ್ಲಿ ಒಂದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರ? ಹೇಳಿ ನೀವೇ. ಅವರು MP ಆಗ್ಲಿಕ್ಕೆ ಲಾಯಕ ನಾಲಾಯಕ? ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಇವರು ಕೊಲ್ಲುತ್ತಿದ್ದಾರೆ. ಬೆಂಗಳೂರು ಜನರು ಬದುಕು ಇವತ್ತು ನರಕ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರು ಅಂತೇಳಿ ಹೇಳಿದ್ದಾರೆ ಬಿಜೆಪಿ. ಈ ಬಜೆಟ್ ವಿರುದ್ಧ ಶಾಸಕ ಬಿಜೆಪಿ ನಾಯಕರುಗಳು ಸರ್ಕಾರದ ಈ ಬಜೆಟ್ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ಅವರ ಆದಿಯಾಗಿ ಬಿಜೆಪಿಯ ನಾಯಕರುಗಳು ವಾಗ್ದಾಳಿಯನ್ನ ಮಾಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಲ್ಲ ಇದು, ಬ್ಯಾಡ್ ಬೆಂಗಳೂರು ಅಂತೇಳಿ ಹೇಳಿದ್ದಾರೆ. ಬಜೆಟ್ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ಅವರು ಕಿಡಿಕಾರಿರೋದು, ವಾಗ್ದಾಳಿ ಮಾಡಿರೋದು. ಬೆಂಗಳೂರಿಗೋಸ್ಕರ ಇಷ್ಟು ಬಜೆಟ್ನಲ್ಲಿ ನಾವು ಹಣವನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳಿ ಇವತ್ತೇನು ಹೇಳಿದ್ರು, ಅದಕ್ಕೆ ಅಶ್ವಥ್ ನಾರಾಯಣ್ ಅವರು ಶಾಸಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರು ಜನನ ಬದುಕನ್ನು ನರಕ ಮಾಡಿರುವಂಥ ಸರ್ಕಾರ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಬ್ರ್ಯಾಂಡು ಇಲ್ಲ, ಬರೀ ಬ್ಯಾಂಡ್ ಬಾರಿಸಲಿಕ್ಕೆ ಇವತ್ತು ಮಾಡಿರುವಂಥ ಪ್ರಯತ್ನ, ಬ್ಯಾಡ್ ಬೆಂಗಳೂರು ಮಾಡೋಕ್ಕೆ ಮಾಡಿರುವಂಥ ಪ್ರಯತ್ನವೇ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ಕೆಲಸವಾಗಿದೆ. ಬೆಂಗಳೂರು ಜನನ ಬದುಕನ್ನು ನರಕ ಮಾಡಿರುವಂಥ ಸರ್ಕಾರ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಬ್ರ್ಯಾಂಡು ಇಲ್ಲ, ಬರೀ ಬ್ಯಾಂಡ್ ಬಾರಿಸಲಿಕ್ಕೆ ಇವತ್ತು ಮಾಡಿರುವಂಥ ಪ್ರಯತ್ನ, ಬ್ಯಾಡ್ ಬೆಂಗಳೂರು ಮಾಡೋಕ್ಕೆ ಮಾಡಿರುವಂಥ ಪ್ರಯತ್ನವೇ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ಕೆಲಸವಾಗಿದೆ. ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಬಿಜೆಪಿ ಶಾಸಕ ಕೊಂಡಾಡಿದ್ದಾರೆ. ಸಿಎಂ ಮತ್ತೆ DCMಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಬಿಜೆಪಿಯ ಶಾಸಕ ST ಸೋಮಶೇಖರ್ ಹಿಂಗಂತ ಹೇಳಿದ್ದಾರೆ. ನನ್ನ ಕ್ಷೇತ್ರದಲ್ಲಿ 5 ಕಸದ ಘಟಕಗಳು ಇದ್ದವು. ಬೆಂಗಳೂರಿಂದ ಹೊರಗೆ ಹಾಕೋಕೆ ಕಸ ಸಂಸ್ಕರಣಾ ಘಟಕ. ಕ್ಷೇತ್ರದ 110 ಹಳ್ಳಿಗಳ ವ್ಯಾಪ್ತಿಗೆ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಹಂಗಾಗಿ ಈ ಬಜೆಟ್ ಅನ್ನ ನಾನು ಮುಕ್ತ ಕಂಠದಿಂದ ಹಾಡಿ ಹೊಗಳ್ತೀನಿ ಅಂತೇಳಿ ಹೇಳಿದ್ದಾರೆ ಬಿಜೆಪಿಯ ಶಾಸಕ ST ಸೋಮಶೇಖರ್ ಅವರು. ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗಡೆ ಇಟ್ಟು ಕಾಂಗ್ರೆಸ್ಗೆ ಹೋಗೇ ಬಿಡ್ತಾರೆ ಅನ್ನುವ ಚರ್ಚೆಗಳೆಲ್ಲವೂ ಕೂಡ ಇದ್ದಾವೆ.
ಅಂಥ ಸಮಯದಲ್ಲೇ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡೋದು, ಕಾಂಗ್ರೆಸ್ ಪರವಾಗಿ ಮಾತಾಡೋದು, ಬಿಜೆಪಿಗೆ ಇರುಸು ಮುರುಸು ಆಗೋ ರೀತಿಯಾಗೆಲ್ಲ ಮಾತಾಡೋದನ್ನು ನಾವು ನೋಡಿದ್ದೀವಿ. ಈಗ ಬಜೆಟನ್ನು ಬಿಜೆಪಿ ನಾಯಕರು ಎಲ್ಲರೂ ಕೂಡ ಇದು ಸರಿಯಿಲ್ಲ, ಇದು ಬ್ರ್ಯಾಂಡ್ ಅಲ್ಲ ಬ್ಯಾಂಡು ಅಂತೇಳಿ ಎಲ್ಲ ಟೀಕೆ ಮಾಡ್ತಾ ಇದ್ರೆ, ಬಿಜೆಪಿಯ ಶಾಸಕರು ಮಾತ್ರ ಇದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಿಎಂ ಮತ್ತು DCM ಎಸ್ ಟಿ ಸೋಮಶೇಖರ್ ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲಿ 5 ಕಸದ ಘಟಕಗಳಿದ್ದು ಅದನ್ನು ಕಂಪ್ಲೀಟ್ ಬೆಂಗಳೂರಿಂದ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಸುಮಾರು 50ರಿಂದ 100 ಎಕರೆ ಹೊರಗಡೆ ಕಸ ಸಂಸ್ಕರಣಾ ಘಟಕ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಭಾಳ ಜನರಿಗೆ ತೊಂದರೆ ಇತ್ತು, ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಎರಡನೇದು, ನಮ್ಮದು 110 ಹಳ್ಳಿ ವ್ಯಾಪ್ತಿಗೆ ಜಾಸ್ತಿ ಬರ್ತದೆ, ಕುಡಿಯುವ ನೀರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಶಾಶ್ವತವಾಗಿ 110 ಹಳ್ಳಿ ವ್ಯಾಪ್ತಿಗೆ ಕಾವೇರಿ 5th ಸ್ಟೇಜ್ ಅದು ಕಂಪ್ಲೀಟ್ ಆದರೆ ನಮ್ಮ ಯಶವಂತಪುರ ಕ್ಷೇತ್ರ 110 ಹಳ್ಳಿಗೆ ಪರ್ಮನೆಂಟಾಗಿ ಕುಡಿಯುವ ನೀರಿನ ಸೋರ್ಸ್ ಮಾಡ್ತೇವೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ